ಕುದಿಯೋ ಹಾಲ್ಗೆ ಬ್ರೆಡ್ ಹಾಕೊಂಡು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡುವ ಈ ವಿಧಾನವನ್ನು ಮೋಸ್ಟ್ಲಿ ಈ ಹಿಂದೆ ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ ಅನ್ಕೋತೀನಿ. ಇದು ತುಂಬಾ ಸಾಫ್ಟ್ ಮತ್ತು ತಿನ್ನೋಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದ್ರ ಮೇಲೆ ಐಸ್ ಕ್ರಿಸ್ಟಲ್ ಎಪ್ ಕಟ್ಟೋ ಚಾನ್ಸ್ ಇಲ್ಲ. ಬನ್ನಿ ಅದ್ ಹೆಂಗೆ ಅಂತ ತುಂಬಾ ಪರ್ಫೆಕ್ಟ್ ಆಗಿ ತಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೋತೀನಿ. ಫಸ್ಟ್ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಲೀಟರ್ ನಷ್ಟು ಫುಲ್ ಫ್ಯಾಟ್ ಹಾಲ್ ನ ಸೇರ್ಸ್ಕೊತಿದ್ದೀನಿ. ನೀವು ಫುಲ್ ಫ್ಯಾಟ್ ಹಾಲ್ ಬಳಸೋದ್ರಿಂದ ಐಸ್ ಕ್ರೀಮ್ ತುಂಬಾ ಕ್ರೀಮಿಯಾಗಿ ಬರುತ್ತೆ. ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಹೈ ಫ್ಲೇಮ್ ನಲ್ಲಿ 5 ನಿಮಿಷ, ಲೋ ಫ್ಲೇಮ್ ನಲ್ಲಿ 5 ನಿಮಿಷ ಈ ಹಾಲನ್ನು ಕುದಿಸ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ 5 ಪೀಸ್ ವೈಟ್ ಬ್ರೆಡ್ ನ ತಗೊಂಡಿದ್ದೀನಿ. ಇದರ ಸೈಡ್ ಅಲ್ಲಿ ಇರೋ ಬ್ರೌನ್ ಕಲರ್ ಭಾಗವನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ. ವೈಟ್ ಬ್ರೆಡ್ ಯೂಸ್ ಮಾಡೋದ್ರಿಂದ ಟೇಸ್ಟ್ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ. ಈಗ ಹಾಲು ಚೆನ್ನಾಗಿ 10 ನಿಮಿಷ ಕುದ್ದಿದೆ. ಈ ಹಂತದಲ್ಲಿ ನಾನು ಈ ಸೈಡ್ ಕಟ್ ಮಾಡಿರೋ ಬ್ರೆಡ್ ಪೀಸ್ ಗಳನ್ನ ಇದಕ್ಕೆ ಹಾಕೊಂಡು ಈ ತರ ಕೈ ಆಡಿಸಿ ಮೆಲ್ಟ್ ಮಾಡ್ಕೋತೀನಿ. 200% ಗ್ಯಾರಂಟಿ ಕೊಡ್ತೀನಿ ನಾನು ನಿಮ್ಗೆ. ನೀವೇನ್ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಹೋಗಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಿಂತೀರಲ್ಲ, ಸೇಮ್ ಟು ಸೇಮ್ ಅದೇ ತರ ಟೇಸ್ಟ್ ಬರುತ್ತೆ ಮನೆಯಲ್ಲಿ ಮಾಡೋ ಈ ಬಟರ್ ಸ್ಕಾಚ್ ಐಸ್ ಕ್ರೀಮ್. ನಾನಿಲ್ಲಿ ಸಿಹಿಗೋಸ್ಕರ 1 ಕಪ್ ಸಕ್ಕರೆನ ಆಡ್ ಮಾಡ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಸಕ್ಕರೆ ಬೇಡ ಅನ್ಸಿದ್ರೆ ತಾವು ಈ ಮಿಶ್ರಣ ತಣ್ಣಗಾದ್ಮೇಲೆ ಬೆಲ್ಲ ಕೂಡ ಆಡ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಮತ್ತೆ 7ರಿಂದ 8 ನಿಮಿಷ ಕುದಿಸ್ಕೊಳ್ತಿದ್ದೀನಿ. ನೀವು ನೋಡ್ಬೋದು ಹಾಲು ತುಂಬಾ ಗಟ್ಟಿ ಆಗಿದೆ, ಒಳ್ಳೆ ಪಾಯಸದ ಅದಕ್ಕೆ ಬಂದಿದೆ. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಇದು ತುಂಬಾ ಬೇಗ ಆಗೋ ರೆಸಿಪಿ. ನೀವು ಕೇಳ್ಬೋದು ಐಸ್ ಕ್ರೀಮ್ ನಲ್ಲಿ ಬ್ರೆಡ್ ಸ್ಮೆಲ್ ಅಥವಾ ಟೇಸ್ಟ್ ಏನಾದ್ರೂ ಬರುತ್ತಾ ಅಂತ. ನೋ ಚಾನ್ಸ್, ಬರಲ್ಲ. ಈಗ ಇದಾಗಿದೆ, ನಾನು ಇದನ್ನ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೋತೀನಿ. ಸ್ವಲ್ಪ ತಣ್ಣಗಾಗ್ಬೇಕು. ಇಲ್ಲಿ ಒಂದು ಪ್ಯಾನ್ಗೆ 1/4 ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ. ಗ್ಯಾಸ್ ಲೋ ಫ್ಲೇಮ್ ನಲ್ಲೇ ಗೋಲ್ಡನ್ ಬ್ರೌನ್ ಲಿಕ್ವಿಡ್ ಆಗೋವರೆಗೂ ಈ ತರ ಕೈ ಆಡಿಸ್ತಾ ಇರಬೇಕು. ಈ ತರ ನಿಧಾನಕ್ಕೆ ಕೈ ಆಡಿಸ್ತಾರೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ನ ಹೈ ಫ್ಲೇಮ್ ಮಾಡಕ್ ಹೋಗ್ಬೇಡಿ. ಲೋ ಫ್ಲೇಮ್ ಪ್ರೊಸೀಜರ್ ಇದೆಲ್ಲ. ನೋಡಿ ಇವಾಗ ಸಕ್ಕರೆ ನಿಧಾನಕ್ಕೆ ಮೆಲ್ಟ್ ಆಗ್ತಾ ಇದೆ. ಇದು ಇವಾಗ ಗೋಲ್ಡನ್ ಬ್ರೌನ್ ಬರಬೇಕು. ಡಾರ್ಕ್ ಬ್ರೌನ್ ಆಗಬಾರ್ದು. ಹೈ ಫ್ಲೇಮ್ ಇಟ್ಟರೆ ಡಾರ್ಕ್ ಬ್ರೌನ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇವಾಗ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ ಒಂದು 5ರಿಂದ 6 ಸೆಕೆಂಡು ಹಂಗೆ ಮಿಕ್ಸ್ ಮಾಡ್ಕೊತೀನಿ. ನಂತರ ಇದ್ರ ಜೊತೆಗೆ ನಾನು ಒಂದು 10ರಿಂದ 12 ಗೋಡಂಬಿ, 10ರಿಂದ 12 ಬಾದಾಮಿ ಪೀಸ್ಗಳನ್ನು ಕೂಡ ಸೇರಿಸ್ಕೊತೀನಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಬಟರ್ ಕೂಡ ಸೇರಿಸ್ಕೊಳ್ತೀನಿ. ನೋಡಿ ಈ ಪಾಕದಲ್ಲಿ ಡ್ರೈ ಫ್ರೂಟ್ಸ್ಗಳು ಚೆನ್ನಾಗಿ ಕೋಟಿಂಗ್ ಆಗಬೇಕು. ಡ್ರೈ ಫ್ರೂಟ್ಸ್ಗಳೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಿದೆ. ಈಗ ತಕ್ಷಣ ಫ್ಲೇಮ್ ಆಫ್ ಮಾಡ್ಕೋತೀನಿ. ಹಾಗೆ ಬಿಟ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಈಗ ಇದನ್ನ ನಾನು ಒಂದು ಬಟರ್ ಪೇಪರ್ ಮೇಲೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೋತೀನಿ. 10 ನಿಮಿಷ ತಣ್ಣಗಾಗೋಕೆ ಬಿಡ್ತೀನಿ. ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ಬ್ರೆಡ್ ಮತ್ತೆ ಹಾಲು ಮಿಶ್ರಣ ತಣ್ಣಗಾಗಿದೆ. ಮೊದಲಿಗಿಂತ ಜಾಸ್ತಿ ತಿಕ್ಕಾಗಿದೆ. ಸೇಮ್ ಗಟ್ಟಿ ಪಾಯಸದ ತರ. ಈ ಮಿಶ್ರಣ ಎಲ್ಲಾನು ಕೂಡ ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಮಿಲ್ಕ್ ಪೌಡರ್ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಬಟರ್ ಸ್ಕಾಚ್ ಎಸೆನ್ಸ್, ಸ್ವಲ್ಪ ಆರ್ಗ್ಯಾನಿಕ್ ಯೆಲ್ಲೋ ಫುಡ್ ಕಲರ್ ಕೂಡ ಸೇರಿಸ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಲೈಟ್ ಯೆಲ್ಲೋ ಕಲರ್ ಇರುತ್ತೆ. ನೀವು ಕಲರ್ ಬೇಡ ಅಂದ್ರೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೋಬಹುದು. ಇಲ್ಲ ಅಂದ್ರೆ ಎರಡನ್ನೂ ಅವಾಯ್ಡ್ ಮಾಡಬಹುದು. ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ಇದನ್ನ ಒಂದು ಮಿಕ್ಸಿಗೆ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಮ್ಮ ಐಸ್ ಕ್ರೀಮ್ ಬೇಸು ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ ಅಂತ. ಈಗ ನಾನಿಲ್ಲಿ ಒಂದು ಅಮೂಲ್ ಫ್ರೆಶ್ ಕ್ರೀಮ್ ನ ತಗೊಂಡಿದ್ದೀನಿ. ಇದು ಎಲ್ಲ ಕಡೆ ಈಸಿಯಾಗಿ ಸಿಗುತ್ತೆ. ಅಮೂಲ್ ಫ್ರೆಶ್ ಕ್ರೀಮ್ ನನ್ನ ಹತ್ರ ಮುಂಚೆನೆ ಒಂದು ಎಕ್ಸ್ಟ್ರಾ ಇತ್ತು. ಇದನ್ನ ನಾನು 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಅಮೂಲ್ ಕ್ರೀಮ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವೇನೆ ಮಾಡ್ಕೋಬಹುದು. ಹಾಲಿನ ಮೇಲಿನ ಕೆನೆ ಕೂಡ ಯೂಸ್ ಮಾಡ್ಕೋಬಹುದು. ಇದ್ರಿಂದ ಐಸ್ ಕ್ರೀಮು ತುಂಬಾ ಕ್ರೀಮಿಯಾಗಿ ಬರುತ್ತೆ. ಅಮೂಲ್ ಫ್ರೆಶ್ ಕ್ರೀಮ್ ನ ಫ್ರಿಜ್ ನಲ್ಲೇ ಇಟ್ಕೊಂಡು ಕೋಲ್ಡ್ ಆದ್ಮೇಲೆ ಯೂಸ್ ಮಾಡ್ಕೋಬೇಕು. ಈ ತರ ಇದನ್ನ ವಿಸ್ಕರ್ ನಿಂದ ಬ್ಲೆಂಡ್ ಮಾಡ್ಕೋಬೇಕು. ಮಿಕ್ಸರ್ ನಲ್ಲಿ ಏನಾದ್ರೂ ಬ್ಲೆಂಡ್ ಮಾಡಿದ್ರೆ ತುಂಬಾ ತೆಳುವಾಗುತ್ತೆ. ಇವಾಗ ಈ ಕ್ರೀಮ್ಗೆ ನಮ್ಮ ಬ್ರೆಡ್ ಹಾಲಿನ ಮಿಶ್ರಣನ ಇದಕ್ಕೆ ಆಡ್ ಮಾಡ್ಕೋತೀನಿ. ಮತ್ತು ಈ ಕಡೆ ನಮ್ಮ ಬಟರ್ ಸ್ಕಾಚ್ ಕ್ರಂಚ್ ಕೂಡ ತಣ್ಣಗಾಗಿದೆ. ನೀವು ನೋಡ್ಬೋದು ತುಂಬಾ ಖಡಕ್ ಆಗಿ ಕ್ರಿಸ್ಪಿ ಆಗಿದೆ. ಬಣ್ಣ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದನ್ನ ಬಟರ್ ಪೇಪರ್ ನಿಂದ ತೆಗೆದು ಕೈಯಲ್ಲಿ ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಂತೀನಿ. ನಂತರ ಇದೇ ಬಟರ್ ಪೇಪರ್ ನಲ್ಲಿ ಒಂದು ಲಟ್ಟಣಿಗೆಯಿಂದ ಕುಟ್ಟಿ ಕ್ರಶ್ ಮಾಡ್ಕೊಂತೀನಿ. ನೋಡಿ ಈ ತರ ಕುಟ್ಟಿ ಕ್ರಶ್ ಮಾಡ್ಕೋಬೇಕು. ಐಸ್ ಕ್ರೀಮ್ ತಿನ್ಬೇಕಾದ್ರೆ ಈ ತರ ಬೈಟ್ಸ್ ಗಳು ಬಾಯಿಗೆ ಸಿಕ್ಕಾಗ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ತುಂಬಾ ದಪ್ಪದಾಗೂ ಕುಟ್ಕೋಬಾರ್ದು, ತುಂಬಾ ಸಣ್ಣದಾಗೂ ಕುಟ್ಕೋಬಾರ್ದು. ಇವಾಗ ಇದು ರೆಡಿ ಆಗಿದೆ. ಇದನ್ನ ನಾನು ಈ ಐಸ್ ಕ್ರೀಮ್ ಬ್ಯಾಟರ್ಗೆ ಹಾಕೊಳ್ತೀನಿ. ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕೊಳ್ಬಹುದು. ನಾನಿಲ್ಲಿ 1 ಮುಷ್ಟಿಯಷ್ಟು ಹಾಕೊಂಡಿದ್ದೀನಿ. ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಈಗ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೀವು ನೋಡ್ಬೋದು ನಮ್ಮ ಐಸ್ ಕ್ರೀಮ್ ಬೇಸು ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಸ್ಮೂತಿ ಅಂಡ್ ಕ್ರೀಮಿಯಾಗಿ ಬಂದಿದೆ. ಇವಾಗ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಇದನ್ನು ಓಪನ್ ಆಗಿಟ್ರೆ ಐಸ್ ಕ್ರಿಸ್ಟಲ್ ಬರುತ್ತೆ. ಅದಕ್ಕೋಸ್ಕರ ಈ ತರ ಏರ್ ಟೈಟ್ ಕಂಟೈನರ್ಗೆ ಹಾಕೊಂಡು
ಒಂದು ಬಟರ್ ಪೇಪರ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಇದಕ್ಕೆ ಅವಾಗ ಏನ್ ನಾನು ಕ್ರಂಚ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಮೇಲ್ಗಡೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅದನ್ನ ಕ್ರಂಚಸ್ನ ಹಾಕೋಬಹುದು. ಇವಾಗ ಇದು ರೆಡಿ ಆಗಿದೆ. ನಾನು ಇವಾಗ ಇದಕ್ಕೆ ಒಂದು ಬಟರ್ ಪೇಪರ್ನ ಕ್ಲೋಸ್ ಮಾಡ್ತೀನಿ. ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಖಾಲಿ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಈ ಥರ ಮೇಲೆ ಹಾಕಿ ಗಾಳಿ ಸೋಕ್ದಂತೆ ಟೈಟ್ ಮಾಡಿ ಮುಚ್ಚಳ ಮುಚ್ಕೋಬೇಕು. ಇವಾಗ ಇದು ಫ್ರೀಝರ್ನಲ್ಲಿ ಇಡಕ್ಕೆ ರೆಡಿ ಆಗಿದೆ. ನಾನಿವಾಗ ಇದನ್ನ 8ರಿಂದ 10 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಟ್ಕೊಳ್ತೀನಿ. ನಾನಿವಾಗ ರಾತ್ರಿ ಇದನ್ನ ಫ್ರೀಝರ್ನಲ್ಲಿ ಇಟ್ಟಿದೆ. ಈಗ 10 ಗಂಟೆಗಳ ಕಾಲ ಆಗಿದೆ. ಇವಾಗ ನಾನು ಇದನ್ನ ತೆಗೆದುಕೊಳ್ತೀನಿ. ಈಗ ಇದನ್ನ ಫ್ರೀಝರ್ನಿಂದ ತೆಗೆದ ನಂತರ ಇದನ್ನ ಮುಚ್ಚಳನ ಓಪನ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿರ್ತಕ್ಕಂಥ ಬಟರ್ ಪೇಪರ್ನ ಕೂಡ ನಾನು ತೆಗೆದಿಟ್ಕೊಳ್ತೀನಿ. ಬಟರ್ ಪೇಪರ್ ತೆಗೆದ ನಂತರ 10ರಿಂದ 15 ನಿಮಿಷ ಇದನ್ನ ರೆಸ್ಟ್ಗೆ ಇಡ್ತೀನಿ. ನಂತರನೇ ಸ್ಕೂಪ್ ಔಟ್ ಮಾಡ್ಕೊಳ್ಬೇಕು. ಈಗ ಇದು 15 ನಿಮಿಷ ಆಗಿದೆ. ಈಗ ನಾನು ಇದನ್ನ ಸ್ಕೂಪ್ ಔಟ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಬಟರ್ ಸ್ಕಾಚ್ ಐಸ್ ಕ್ರೀಮು ಎಷ್ಟು ಕ್ರೀಮಿಯಾಗಿ ಸ್ಮೂತಿಯಾಗಿ ಬಂದಿದೆ ಅಂತ. ನಾನು ಇವಾಗ ಇದನ್ನ ಐಸ್ ಕ್ರೀಮ್ ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಮ್ಮ ಐಸ್ ಕ್ರೀಮ್ ಅಲ್ಲಿ ಎಲ್ಲೂ ಕೂಡ ಐಸ್ ಕ್ರಿಸ್ಟಲ್ ಆಗಿಲ್ಲ. ಅಷ್ಟೇ ಸ್ಮೂತ್ ಆಗಿ ಸ್ಕೂಪ್ ಔಟ್ ಆಗ್ತಾ ಇದೆ. ನೋಡಿ ನಮ್ಮ ಬಟರ್ ಸ್ಕಾಚ್ ಐಸ್ ಕ್ರೀಮು ಎಷ್ಟು ಚೆನ್ನಾಗಿ ರಿಚ್ ಆಗಿ ಬಂದಿದೆ. ನಿಜವಾಗ್ಲೂ ತಾವು ನಾನು ಹೇಳಿದ ಹಾಗೆ ಎಲ್ಲಾ ವಿಧಾನವನ್ನು ಗಮನದಲ್ಲಿಟ್ಕೊಂಡು ಅನುಸರಿಸಿ ಮಾಡಿದ್ರೆ ಸೇಮ್ ನಂತರನೇ ನಿಮ್ಮ ಐಸ್ ಕ್ರೀಮ್ ಸೂಪರ್ ಕ್ರೀಮಿ ಮತ್ತು ಸ್ಮೂತ್ ಆಗಿ ಬರುತ್ತೆ. ಪ್ಲೀಸ್ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಈ ಬೇಸಿಗೆಯಲ್ಲಿ ಮಕ್ಕಳ ಜೊತೆ ತಾವು ತಿಂದು ಎಂಜಾಯ್ ಮಾಡಿ. ಹಾಗೆ ಈ ರೆಸಿಪಿ ತಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.